ಎಲ್ಲ ನನ್ನ ಕನ್ನಡಿಗರಿಗೆ ಇವತ್ತೊಂದು ಬಹಳ ನೋವಿನ ಸಂಗತಿಯನ್ನು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. 70ನೇ ಕನ್ನಡ ರಾಜ್ಯೋತ್ಸವ ಒಟ್ಟಾರೆ ಕರ್ನಾಟಕದ ಕನ್ನಡಿಗರು ನಾವೆಲ್ಲ ಸಂತೋಷವಾಗಿ ಆಚರಿಸಬೇಕು. ನಾವು ಮತ ಕೊಟ್ಟಂಥ, ನಮ್ಮ ಮತವನ್ನು ಪಡೆದಂಥ, ಸರ್ಕಾರವನ್ನು ರಚನೆ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿ ಬಾರಿ ರಾಜ್ಯೋತ್ಸವಕ್ಕೆ ಲೈಟ್ ಬಿಟ್ಟು ಶೃಂಗಾರ ಮಾಡೋರು. ವಿಧಾನಸೌಧನ ಬಾವುಟಗಳನ್ನ ಕಟ್ಟಂಥವ್ರು. ಎಂಥ ದರಿದ್ರ ವ್ಯವಸ್ಥೆ ಬಂದಿದೆ ನೋಡಿ. ಈ ಸರ್ಕಾರದ ದರಿದ್ರತನ ಯಾವ ಮಟ್ಟಕ್ಕೆ ಕಾಣ್ತಿದೆ ನೋಡಿ. ವಿಧಾನಸೌಧಕ್ಕೆ ಒಂದು ಲೈಟ್ ಇಲ್ಲ, ಒಂದು ಬಾವುಟಗಳು ಕಟ್ಟಿಲ್ಲ. ನಾಳೆ ಕನ್ನಡ ರಾಜ್ಯೋತ್ಸವದ ಆಚರಣೆ ಮಾಡ್ತಿದ್ದೀವಿ. ಇವ್ರಿಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ಸರ್ಕಾರಕ್ಕೆ ಅಂತ ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ. ಗೌರವ ನಡ್ಕೊತಿದಾರ ಸಿದ್ದರಾಮಯ್ಯನವರು? ಎಲ್ರಿ ಕನ್ನಡ ರಾಮಯ್ಯನವರೇ, ಎಲ್ಲಿ ನೋಡಿ ನಿಮ್ಮ ಸರ್ಕಾರ ಯಾವ ಮಟ್ಟಕ್ಕೆ ಇಲ್ಲಿ ನೋಡ್ತಾ ಇದ್ರೆ ನಮಗೆ ಏನೋ ದರಿದ್ರ ಬಿಟ್ಟಿದೆಯಾ ಅನಿಸ್ತಾ ಇದೆ. ಏನಿದು ನಿಮ್ಮ ವ್ಯವಸ್ಥೆ? ವಿಧಾನಸೌಧಕ್ಕೆ ಎಲ್ಲೋ ರೆಡ್ಡು ಲೈಟನ್ನ ಬಿಟ್ಟು ಶೃಂಗಾರ ಮಾಡ್ತಿದ್ದಂಥ ವಿಧಾನಸೌಧವನ್ನು ಇವತ್ತು ಯಾವುದೋ ಪಾಳು ಬಿದ್ದಿರೋ ಸೌಧ ನೋಡಿದಾಗ ಆಗ್ತಿದೆಯಲ್ರಿ. ಕನ್ನಡದ ಬಾವುಟ ಕಟ್ಟಿಲ್ಲ. ನಾಳೆ ಎಲ್ಲ 7 ಕೋಟಿ ಕನ್ನಡಿಗರು ಆಚರಿಸುವಂತ ಕನ್ನಡ ರಾಜ್ಯೋತ್ಸವವನ್ನ ಯಾರಿಗೆ ಸಂಭ್ರಮಿಸ್ಬೇಕಾಗಿದ್ದು? ನಾವು ಆಗ್ತದ ಮತದಿಂದ, ಇವತ್ತು ನಾವು ಕಟ್ಟ ಟ್ಯಾಕ್ಸಿಂದ ಇವತ್ತು ವಿಧಾನಸೌಧದಲ್ಲಿ ಕೂತ್ಕೊಂಡು ದರ್ಬಾರ್ ಮಾಡುವಂತ ಜನ ನೀವು ಇವತ್ತು ನಮ್ಮ ಟ್ಯಾಕ್ಸ್ ಹಣವನ್ನ ಮಾಡಬಾರ್ದು ಕೆಲಸಕ್ಕೆಲ್ಲ ಯೂಸ್ ಮಾಡ್ಕೊಂಡು ಅದರ ದುರುಪಯೋಗ ಮಾಡ್ಕೊತೀರಾ. ಆದ್ರೆ ಇವತ್ತು ವಿಧಾನಸೌಧವನ್ನ ನಾಳೆ ರಾಜ್ಯೋತ್ಸವ ಇದ್ರೆ ಅದು ಹಿಂದಿನ ದಿವಸ ಲೈಟ್ ಬಿಟ್ಟು ಶೃಂಗಾರ ಮಾಡಿ ಬಾವುಟವನ್ನ ಕಟ್ತಿದ್ದಂಥವ್ರು ಎಲ್ರಿ? ಡಿ ಕೆ ಶಿವಕುಮಾರ್ ಅವರೇ, ಬಾಯಿ ಬಿಟ್ರೆ ನಾನು ದೊಡ್ಡ ಕನ್ನಡದ ಅಭಿಮಾನಿ ಅಂತ ಹೇಳ್ಕೊತೀರಾ. ಹೆಗಲ ಮೇಲೆ ಕನ್ನಡದ ಶಾಲ್ಗಳು ಹಾಕ್ಕೊತೀರಾ. ಇನ್ಮೇಲೆ ನಾಚಿಕೆಡು ನೀವೆಲ್ಲರೂ ಶಾಗಿಲ್ ಹಾಕ್ಬಿಟ್ಟಿರಾ. ನೀವು ಮಾನ ಮರ್ಯಾದೆಯಿಲ್ಲದಂತ ಸರ್ಕಾರ ನಿಮ್ದು. ಎಷ್ಟು ದರಿದ್ರ ವ್ಯವಸ್ಥೆ ಅಂತ ಅನಿಸ್ತಾ ಇದೆ ನಿಮ್ಗೆ ನೋಡ್ತಾ ಇದ್ರೆ. ಈ ಮಟ್ಟಕ್ಕೆ ದರಿದ್ರ ಬಂದ ಕನ್ನಡಿಗರಿಗೆ ನಾವಿಂಥದ್ದೆಲ್ಲ ಕಣ್ಣಿಂದ ನೋಡ್ಬೇಕಾ? ಪ್ರತಿ ಬಾರಿ ಬಣ್ಣ ಬಣ್ಣದ ಲೈಟ್ಗಳನ್ನ ಬಿಟ್ಟು ಬಾವುಟವನ್ನ ಕಟ್ತೈತಂತ ವಿಧಾನಸೌಧ ಇವತ್ತು ನೋಡ್ರೆ ಬಿಕ್ಕೋ ಅನಿಸ್ತಾ ಹೇಳ್ರಿ. ಯಾವ್ದೋ ಪಾಳು ಬಂಗ್ಲೆ ನೋಡಿದಂಗೆ ಆಗ್ತಿದಲ್ರಿ. ನಿಮ್ಗೇನು ಮಾನ ಮರ್ಯಾದೆ ಇದೆಯಾ? ಗೌರವ ಇದೆಯಾ? ನಿಮ್ಮ ಸರ್ಕಾರಕ್ಕೆ ಏನಾದ್ರು ಬದ್ಧತೆ ಇದೆಯಾ? ನಿಮ್ಮಲ್ಲಿ ಏನಾದ್ರು ಕನ್ನಡದ ಪ್ರೇಮ ಪ್ರೀತಿ, ಅದೇನೋ ಕನ್ನಡದ ರಾಮಯ್ಯ. ಇನ್ ಕನ್ನಡದ ರಾಮಯ್ಯ ಅಲ್ಲ, ಇದು ನೋಡಿದ್ರೆ ಕನ್ನಡಿಗರಿಗೆ ಮೋಸ ಮಾಡೋ ರಾಮಯ್ಯ ಅನ್ಸ್ತೈತೆ, ಉರ್ದು ರಾಮಯ್ಯ ಅನ್ಸ್ತೈತೆ. ಇಲ್ಲಿ ಎದ್ದು ಕಾಣ್ತಿದೆ ವಿಧಾನಸೌಧವನ್ನು ನೋಡಿದ್ರೆ ಅದು ಸಂಭ್ರಮ ಸಡಗರದಿಂದ ಇರ್ಬೇಕಾದಂತ ವಿಧಾನಸೌಧ ಪಾಳು ಬಿದ್ದ ಬಿಲ್ಡಿಂಗ್ ತರ ಕಾಣ್ತಿದೆ ಇವತ್ತು ನಮ್ಮ ಕಣ್ಣಿಗೆ. ನಾಳೆ ಬೆಳಿಗ್ಗೆ ರಾಜ್ಯೋತ್ಸವ, ಈಗ ರಾತ್ರಿ 11:15 ಆಗಕ್ ಬಂದಿದೆ. ಇವತ್ತು ಹಿಂದಿನ ದಿನ ಇದಕ್ಕೆ ಬಣ್ಣ ಲೈಟ್ ಅನ್ನ ಹಾಕಿ ಬಾವುಟಗಳನ್ನ ಕಟ್ಟಿ ಎಷ್ಟು ಶೃಂಗಾರವಾಗಿ ಕಾಡ್ತಿತ್ತು ವಿಧಾನಸೌಧ. ಅದು ನೋಡಕ್ಕೆ ಅಂತವೇ ಬಂದು ಇದು ನೋಡಿದ ತಕ್ಷಣ ಹೊಟ್ಟೆ ಉರಿತೈತಲ್ರಿ. ನಿಮ್ ಮಾನ ಮರ್ಯಾದಿಲ್ವಾ ನಿಮ್ ಸರ್ಕಾರಕ್ಕೆ? ಇಂಥ ಸರ್ಕಾರವನ್ನ ಜೈ ಉರ್ದು ರಾಮಯ್ಯ.